ಬೇಸಿಗೆ ಆರಂಭಕ್ಕೂ ಮುನ್ನವೇ ಯಾದಗಿರಿಯಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗ್ಬಿಟ್ಟಿದೆ. ಹುಣಸಗಿ ತಾಲೂಕಿನ ತೆಗ್ಗಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ತೆಗ್ಗಳ್ಳಿ ಗ್ರಾಮದಲ್ಲಿ ಇಲ್ಲವೇ ಇಲ್ಲ ಒಂದೇ ಒಂದು ಬೋರ್ವೆಲ್ ಕೂಡ. ಹೀಗಾಗಿ ಮೂದನೂರು ಗ್ರಾಮದ ಪೈಪ್ಲೈನ್ ಮೂಲಕ ನೀರನ್ನ ಪೂರೈಕೆ ಮಾಡಲಾಗತ್ತೆ. ಆದ್ರೀಗ ಆ ನೀರು ಕೂಡ ಸಮರ್ಪಕವಾಗಿ ಬರ್ತಾ ಇಲ್ಲ ಅಂತ ಜನ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂಥದ್ದು. ಇನ್ನು ಬೇಸಿಗೆ ಶುರುನೇ ಆಗಿಲ್ಲ, ಅಷ್ಟರೊಳಗೆ ಈ ಥರದ್ದು ಪರಿಸ್ಥಿತಿ. ಇನ್ನು ಹೋಗ್ತಾ ಹೋಗ್ತಾ ಇನ್ಯಾವ ರೀತಿಯಾಗಿ ಪರಿಸ್ಥಿತಿ ಕಷ್ಟ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗಿದೆ. ಸರಿಯಾಗಿ ನೀರು ಪೂರೈಸುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ನೀರು ಪೂರೈಸದೇ ಇದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಅಂತ. ತೆಗ್ಗಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರಿಲ್ಲದೆ ಅಲ್ಲಿನ ಮಹಿಳೆಯರು, ಪುರುಷರು, ಮಕ್ಕಳು ಎಲ್ಲರೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗಿದೆ. ಎಷ್ಟು ದಿನಕ್ಕೊಮ್ಮೆ ಬರ್ತಾವ? ಯಾವ ಬರ್ತಾರೆ ಯಾವಾಗಿಲ್ರಿ ನೀರು ಸಾಕೈದ್ರಿ ನೀರಿನ ಕಾಲಾಗ. ಮತ್ತೆ ಹೆಂಗ್ ಮಾಡ್ತೀರಿ ಕುಡಿಯಕ್ಕೆ ನೀರಿಗೆ? ಏನ್ ಮಾಡ್ತೀರಿ ಎಲ್ಲರಿದ್ದಂಗೆ ಇಡಬೇಕು. ಎಲ್ಲರಿದ್ದಂಗೆ ಅಂತಂದ್ರೆ ಎಷ್ಟು ದಿನಕ್ಕೊಮ್ಮೆ ಬರ್ತಾವ ನೀರು? 2 ದಿನ ಬರ್ತಾವ್ರಿ. ಏನ್ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬರ್ತಾವ. ಮತ್ತೆ 15 ದಿವಸ ಗಟ್ಟಲೆ ಬಂದಿಲ್ಲ ಅಂತ ಹೇಳ್ತಿರಲ್ಲ. ಏನ್ ಮಾಡ್ತೀರಿ ನೀರು ಬರಲ್ರಿ? ಏನ್ ಮಾಡಬೇಕು? ಏನ್ ಮಾಡ್ಬೇಕು? ಯಾರು ಕೇಳಿದಲ್ಲ ನಿಮ್ಮ ಮಾತು? ಯಾರು ಕೇಳ್ತಾರ್ರಿ? ಎಲ್ಲ ಮತ್ತೆ ಪಂಚಾಯತಿಗೆ ಹೇಳ್ಬೇಕು. ಪಂಚಾಯತಿಗೆ ಬರಲ್ಲನ ಮಾತಾಡ ನೀರು ದಿನ ಬರ್ತಾವ ಹೆಂಗ ಪಟ್ಲ ಸರ್? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ. ಬೇಸಿಗೆ ಇನ್ನೂ ಪ್ರಾರಂಭನೇ ಆಗಿಲ್ಲ, ಅಷ್ಟರೊಳಗೆ ನೀರಿಗೆ ಇಷ್ಟರ ಮಟ್ಟಿಗೆ ಒದ್ದಾಡ್ತಾ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ. ಏನು ಹೇಳ್ತಾರೆ ಅಧಿಕಾರಿಗಳು? ಏನು ಸಮಸ್ಯೆ ಆಗಿದೆ? ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹೇಗೆ ನೀರಿನ ವ್ಯವಸ್ಥೆ ಆಗುತ್ತೆ ಹಾಗಾದರೆ? ಹೌದು, ನಿಜವಾಗ್ಲೂ ನೀತಿ ಏನಂತಂದ್ರೆ ಈ ಒಂದು ಯಾದಗಿರಿ ಜಿಲ್ಲೆ ಅಂತಂದ್ರೇನೆ ಸಾಕಷ್ಟು ಹಿಂದುಳಿದಂತ ಜಿಲ್ಲೆ ಅಂತಾನೆ ಕಟ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಜನರು ಇದುವರೆಗೂ ಕೂಡ ಒಂದು ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಕೂಡ ಪಡೆಯುವಲ್ಲಿ ಹಿಂದುಳಿದಿದ್ದಾರೆ ಅಂತ ಹೇಳ್ಬೋದು. ಇದು ತೆಗ್ಗೇಳಿ ಗ್ರಾಮ ಏನಿದೆ, ಇದು ಹುಣಸಗಿ ತಾಲೂಕಿನ ಒಂದು ಅರಕೆರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ತೆಗ್ಗೇಳಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಒಂದು ಸಿಂಗಲ್ ಬೋರ್ವೆಲ್ ಕೂಡ ಇಲ್ಲದಂತ ಪರಿಸ್ಥಿತಿ ಇರತಕ್ಕಂಥದ್ದು. ಏನು ಪೈಪ್ಲೈನ್ ಮೂಲಕ ಏನು ನೀರು ಸರಬರಾಜಾಗುತ್ತೆ, ಅದೇ ನೀರಿಗೆ ಮುಗಿಬಿದ್ದು ಜನ ತುಂಬಿಕೊಳ್ಬೇಕು. ಅಷ್ಟೇ ಅಲ್ಲದೆ ಸಮರ್ಪಕವಾಗಿ ಬರದೇ ಇರುವಂತ ಕಾರಣಕ್ಕಾಗಿನೇ ಅಲ್ಲಿ ನೂಕುನುಗ್ಗಲು ಕೂಡ ಇರತಕ್ಕಂಥದ್ದು. ಪ್ರತಿ ಒಂದು ಏನು ನಳದ ಪೈಪಿನ ಬಳಿಯಲ್ಲಿ ಒಂದು 10 ಕೊಡಗಳನ್ನ ಇಟ್ಕೊಂಡು ಕಾಯ್ಕೊಂಡು ಕೂಡುವಂತ ಪರಿಸ್ಥಿತಿ. ಯಾವಾಗ ನೀರು ಬರುತ್ತೆ ಅಂತಕ್ಕಂಥ ಭರವಸೆ ಕೂಡ ಇರೋದಿಲ್ಲ. ಹೀಗಾಗಿ ಯಾವಾಗ ಬರುತ್ತೋ ಅವಾಗೆ ತುಂಬಿಕೊಳ್ಳುವಂತ ಏನೋ ಪ್ರಕ್ರಿಯೆಯಲ್ಲಿ ನಡೀತಕ್ಕಂಥದ್ದು. ಹೀಗಾಗಿ ಸರ್ಕಾರದ ವಿರುದ್ಧ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಅಲ್ಲಿನ ಜನ, ಅಧಿಕಾರಿಗಳ ವಿರುದ್ಧ ಇಡೀ ಶಾಪ ಹಾಕ್ತಾ ಇದ್ದಾರೆ. ಅಂದ್ರೆ ಈ ಒಂದು ಬೇಸಿಗೆ ಆರಂಭಕ್ಕೂ ಮುನ್ನ ಏನು ಕ್ರಮಗಳನ್ನ ಕೈಗೊಳ್ಳಬೇಕು, ಆ ಒಂದು ಯಾವುದೇ ಒಂದು ಕ್ರಮ ಕೂಡ ಅಲ್ಲಿ ಕೈಗೊಳ್ಳಲಾಗ್ತಾ ಇಲ್ಲ. ಕುಡಿಯುವ ನೀರಿಗಾಗಿ ಆಗಿರ್ಬೋದು, ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡೋದಾಗಿರ್ಬೋದು, ಆ ಒಂದು ಗ್ರಾಮಗಳಿಗೆ ಮಾಡಬೇಕು. ಆ ಒಂದು ಪಂಚಾಯತಿ ವ್ಯಾಪ್ತಿಯ ಜವಾಬ್ದಾರಿ ಕೂಡ ಹೌದು. ಆದ್ರೆ ಅಲ್ಲಿರ್ತಕ್ಕಂಥ ಯಾವುದೇ ಅಧಿಕಾರಿಗಳು ಇಂಥ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತ ಕಾರಣಕ್ಕಾಗಿ ಈ ಒಂದು ಜನರ ಪರದಾಟಕ್ಕೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತಕ್ಕಂಥ ವಿಚಾರ ಆಗಿರ್ತಕ್ಕಂಥ. ಈ ಬೇಸಿಗೆ ಆರಂಭಕ್ಕೂ ಮುನ್ನವೇ ಈ ಒಂದು ಪರಿಸ್ಥಿತಿ ಆದಂತ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಆಗತ್ತೆ ಅಂತಕ್ಕಂಥ ಆಲೋಚನೆ ಕೂಡ ಇಲ್ಲಿ ಮಾಡಬೇಕಾಗತ್ತೆ. ಹನಿ ನೀರಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಆ ಒಂದು ತೆಗ್ಗೇಳಿ ಗ್ರಾಮಕ್ಕೆ ಬರ್ಬೋದೇನೋ ಅನ್ನುವಂತ ನಿಟ್ಟಿನಲ್ಲಿ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಯಾವುದೇ ನೀರಿನ ಸೋರ್ಸ್ ಆಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು ಇರೋದಿಲ್ಲ. ಹೀಗಾಗಿ ಬೋರ್ವೆಲ್ ಕೊರೆಸುವಂತ ಕೆಲಸಕ್ಕೆ ಕೂಡ ಸರ್ಕಾರ ಅಧಿಕಾರಿಗಳು ಮುಂದಾಗಬೇಕು. ಅಲ್ಲಿನ ಜನರಿಗೆ ನೀರು ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆದ್ರೆ ಪೈಪ್ ನಿಂದ ಬರ್ತಕ್ಕಂಥ ನೀರು ಎಷ್ಟು ಸಾಕಾಗುತ್ತೆ ಅಂತಕ್ಕಂಥ ವಿಚಾರ ಕೂಡ ಇಲ್ಲಿ ಗಮನಾರ್ಹ ಆಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿನ ಜನರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೇವಲ ಏನು ಓಟ್ಗಾಗಿ ಮಾತ್ರ ಬರ್ತಾರೆ, ಆದ್ರೆ ನಮ್ಮ ಸಮಸ್ಯೆಗಳನ್ನು ಕೇಳೋರು ಯಾರು ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಶಾಪವನ್ನ ಹಾಕ್ತಾ ಇದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ರಾಜಶೇಖರಯ್ಯ ತಮ್ಮ ಡೀಟೇಲ್ಸ್ಗಾಗಿ. ಎಷ್ಟು ದಿನಕ್ಕೊಮ್ಮೆ ಬರ್ತಾವ? ಯಾರಿಗೆ ಯಾರು ತಂದಿರಿ ಅವ್ರಿಗೆ ಹೇಳ್ಬೇಕು ಇಲ್ಲ.